Hello guys, welcome to KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ಇರುವಂಥದ್ದು. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ಒಂದೊಂದು ನ್ಯೂಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಬಿಸಿ ಬಿಸಿ ನ್ಯೂಸ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲನೇದಾಗಿ ಬಂದರೆ UI ಮೂವಿ ಅಪ್ಡೇಟ್ ಬಗ್ಗೆ ಮಾತಾಡ್ತಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ನಿಜ, ಆದರೆ ಹಿಂದೆ ನಡೀತಿರೋಂಥ ವಿಷಯಗಳ ಬಗ್ಗೆ ಕೇಳಿದ್ರೆ ನಿಮಗೆ ಅದು ಕೂಡ ಡೌಟ್ ಆಗುತ್ತೆ. ಏನು ಗುರು, ಇಷ್ಟೊಂದು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟು ಇನ್ನೂ ಬರಲ್ಲ ಅಂತ ಹೇಳ್ತಿದ್ದೀನಿ ನೀನು ಅಂತ. ಅಕ್ಟೋಬರ್ 31ಗೆ ಅಥವಾ ಅಕ್ಟೋಬರ್ 30ಗೆ ಇಲ್ಲ 31ಗೆ ಬರುವಂಥ ಚಾನ್ಸಸ್ ಇರೋವಂಥದ್ದು, ಎಕ್ಸ್ಪೆಕ್ಟೆಡ್ ಇರೋವಂಥದ್ದು ಅಕ್ಟೋಬರ್ 30ನೇ ತಾರೀಕು ರಿಲೀಸ್ ಆಗಬೇಕು ಅಂತ. ಆ ಥರ ಎಕ್ಸ್ಪೆಕ್ಟೇಷನಲ್ಲಿ ಇರೋವಂಥದ್ದು. ನವಂಬರಿಗೆ ಏನಾದ್ರು ಹೇಳ್ಕೊಂಡು ಹೋಗುವಂಥ ಚಾನ್ಸಸ್ ಇದೆಯಾ ಅಂತ ಒಂದು ಕ್ವೆಶನ್ ಬರುತ್ತೆ. ಆದರೆ ಇಲ್ಲ, ಅಕ್ಟೋಬರಿಗೆ ಬರೋವಂಥ ಚಾನ್ಸಸ್ ಇರೋವಂಥದ್ದು. ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು 30-31ನೇ ತಾರೀಕು ಒಳಗಡೆ ನಿಮಗೆ ಈ ಒಂದು ರಿಲೀಸ್ ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ. ಅದು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುವಂಥದ್ದು. ಓಕೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಮೇಶ್ ಹಾಗೂ ಗಣೇಶ್ ಅವರ ಕಾಂಬಿನೇಷನಲ್ಲಿ ಬರ್ತಿರುವಂಥ ಸಿನಿಮಾ ಆಗಿರುವಂಥದ್ದು. ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಅಥವಾ ಒಂದು ಫೀಲ್ ಗುಡ್ ಮೂವಿನ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆದರೆ ಸಿನಿಮ್ಯಾಟೋಗ್ರಫಿ ನೋಡಿ ನಮಗೆಲ್ಲರಿಗೂ ಶಾಕ್ ಆಗಿತ್ತು. ಯಾವ ರೀತಿ ಇದೆ ಗುರು, ಯಾರು ಮಾಡಿರ್ಬೋದು ಅಂತ. ಇದು ಮಫ್ತಿಯ ಏನು ಸಿನಿಮ್ಯಾಟೋಗ್ರಫರ್ ಇದ್ದಾರಲ್ಲ, ಅವರೇನೆ ಇದಕ್ಕೂ ಕೂಡ ಮಾಡಿರುವಂಥದ್ದು. ಸೊ ಅಂದರೆ ರಣಗಲ್, ಮಫ್ತಿ ಇದ್ರದ್ದು ಕೂಡ ಅವರೇನೆ ಮಾಡ್ತಿರೋದ್ರಿಂದ ಅದ್ಭುತವಾಗಿ ಕೊಟ್ಟಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ವೈಸ್ ಹೇಳ್ತಿರೋವಂಥದ್ದು. ಅಂದರೆ ಆ ಒಂದು ಸ್ಲೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಓಡಿಸ್ಕೊಂಡು ಆ ಒಂದು ಫೀಲ್ ಗುಡ್ ಮೂವಿನ ಕೊಟ್ಟಿದ್ದಾರಲ್ಲ, ತುಂಬಾ ಸಪೋರ್ಟ್ ಇದೆ. ಆ ರಾಮ್ ಮೂವಿಗೆ ಎಷ್ಟು ಜನ ಕಾಯ್ತಿದೆ ಅಂತ ದಯವಿಟ್ಟು ಕಮೆಂಟ್ಸ್ಗೆ ತಿಳಿಸಿ ಅಂತ ಹೇಳ್ತಾ. ಸೊ ರಣಗಲಲ್ಲಿ ವಿಷಯಕ್ಕೆ ಬಂದರೆ, ನಾಣಿ ಅವ್ರನ್ನ ಕಾಸ್ಟಿಂಗಲ್ಲಿ ತೊಗೊತಿದ್ದಾರೆ ಅಂತ ತುಂಬ ಜನಕ್ಕೆ ಪ್ರಶ್ನೆ ಬಂತು, ಯಾಕೋಸ್ಕರ ಅಂದರೆ ಏನು ಕನ್ನಡದಲ್ಲಿ ಆ್ಯಕ್ಟರ್ಸೇ ಇಲ್ವಾ, ಈ ಥರ ಎಲ್ಲ ಪ್ರಶ್ನೆ ಬಂದಾಗ ಇಲ್ಲೊಂದು ಸೊಲ್ಯೂಷನ್ ಕೊಡೋಕ್ಕಾಗುವಂಥ ಒಂದೇ ಒಂದು ಆನ್ಸರ್ ಏನಂತಂದರೆ, ಈ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದಕ್ಕೇನೆ, ಅಥವಾ ರಣಗಲ್ಲಿಗೆ ಈ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದಕ್ಕೇನೆ ಈ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ನಮಗೆ ಬಸ್ ನ್ಯೂಸ್ ಪ್ರಕಾರ ಸಿಕ್ಕಿರೋವಂಥದ್ದು ಏನಂತಂದರೆ, ರಣಗಲ್ ಮೂವಿಲಿ ನಾಣಿಯವರಿದ್ದಾರೆ ಅಂತ. ಎಕ್ಸ್ಪೆಕ್ಟೆಡಾ ಅಥವಾ ರಿಯಲ್ ನ್ಯೂಸ್ ಅಂತ ಗೊತ್ತಾಗಬೇಕು ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುವಂಥದ್ದು. ಈಗ ಟಾಕ್ಸಿಕ್ ಮೂವಿ ಅಪ್ಡೇಟ್ ಲಾಸ್ಟ್ ಟೈಮ್ ಹೇಳಿದಾಗೇ ಅದ್ಭುತವಾಗಿ ದೊಡ್ಡ ಸೆಟ್ನೇ ಹಾಕಿದ್ದಾರೆ. 1000 ಜನ, ಅದರಲ್ಲಿ 450 ಜನ ಆ್ಯಕ್ಟರ್ಸೇ ಇರೋವಂಥದ್ದು. ಬಾಕಿ ಎಲ್ಲ ಫೀಲಿಂಗ್ಸಲ್ಲಿ ಇರ್ತಾರೆ, ಅದು ಅಫ್ಕೋರ್ಸ್ ಇರ್ತಾರೆ. ಆದರೆ 450 ಜನ ಆ್ಯಕ್ಟರ್ಸೇ ಇದೆ ಅಂದಾಗ ಅದೊಂದು ಶಾಕಿಂಗ್ ನ್ಯೂಸೇ ಆಗಿರುವಂಥದ್ದಲ್ವ. ಅಂದರೆ ಅಷ್ಟೊಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದ್ದು, ಯಾವುದಾದ್ರು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕ್ರಿಯೇಟ್ ಮಾಡೋದಲ್ಲೇ ಇಷ್ಟೊಂದು ಜನನ ಆ್ಯಕ್ಟರ್ಸ್ನ 450 ಜನನ ಇಟ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಚಾನ್ಸಸ್ ಇಲ್ಲ. ಇದು ಯಾವುದೇ ಒಂದು ಏನಂತಾರೆ ಹಾಗೆಯೇ ಹೇಳುವಂಥ ನ್ಯೂಸ್ ಅಲ್ಲ. 1000 ಜನ ಇದ್ದಾರೆ, 450 ಜನ ಇದ್ದಾರೆ, ಸುಮ್ಮನೆ ಬಾಯಿ ಮಾತಿಗೆ ಹೇಳುವಂಥ ನ್ಯೂಸ್ ಏನಲ್ಲ, ಇದು ಬಸ್ ನ್ಯೂಸ್ ಆಗಿರುವಂಥದ್ದು. ಸೊ ಆಲ್ಮೋಸ್ಟ್ ನಾವು ಕೊಟ್ಟಿರೋವಂಥ ಎಲ್ಲ ಬಸ್ ನ್ಯೂಸು ನಿಜ ಆಗಿರೋದ್ರಿಂದ ಇದು ಕೂಡ ಅಫ್ಕೋರ್ಸ್ ಇದೊಂದು ಬಸ್ ನ್ಯೂಸು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿ ಇರುತ್ತೆ, ಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಕ್ಸಿಕ್ ಸಿನಿಮಾದಲ್ಲಿ ಇರುವಂಥದ್ದೇನೆ ಲಾರ್ಜ್ ಸ್ಕೇಲ್. ಆ ಲಾರ್ಜ್ ಸ್ಕೇಲ್ನ ನೀವು ತೋರಿಸೋದು ಮಾತ್ರ ಅಲ್ಲ, ನಮಗೆ ಅಷ್ಟೇ ಅದ್ಭುತವಾಗಿ ಫೀಲ್ ಆಗಬೇಕು, ಅದ್ರ ಮೇಲೆ ಇರುವಂಥದ್ದು. ನೋಡೋಣ ಗುರು ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಟಾಕ್ಸಿಕ್ ಮೂವಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಕನ್ನಡಿಗರಿಗಿದೆ, ಕಾಯೋಣ ಅಂತಲೇ ಹೇಳ್ಬೋದು. ಈಗ ಮಾರ್ಟಿನ್ ಬಗ್ಗೆ ಅಪ್ಡೇಟ್ ಹೇಳೋದಾದರೆ, ಇದೊಂದು ಸ್ಟೋರಿ ಫೋಕಸ್ಡ್ ಸಿನಿಮಾ. ಇದು ನಾನು ಆಲ್ರೆಡಿ ಹಿಂದೆ ಹೇಳಿದ್ದೀನಿ. ಆದರೆ ಈಗ ಇರೋವಂಥ ವಿಷಯ ಏನಂತಂದರೆ, ಸ್ಟೋರಿ ಫೋಕಸ್ಡ್ ಸಿನಿಮಾ. ನಿಮಗೇನು ಅಲ್ಲಿ ಲಾಸ್ಟ್ ಸ್ಕೇಲ್ ಎಳೆದಿರೋ ಅಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಪುಡಿ ಆಗ್ತಿರೋಂಥ ಸೀಕ್ವೆನ್ಸ್ ಬ್ಲಾಸ್ಟ್ ಏನು ಕಾಣಿಸ್ತಿದೆಯಲ್ಲ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಟೋರಿ ವೈಸ್ ಇರೋವಂಥದ್ದು. ಆದರೆ ಇಲ್ಲಿ ಅಪ್ಡೇಟ್ ಏನಪ್ಪ ಅಂತಂದರೆ, 2 ಶೇಡಲ್ಲಿದ್ದಾರೆ. ಅಂದರೆ 2 ಶೇಡಲ್ಲಿ ಕಾಣಿಸ್ಕೊಳ್ಳೋದು ಅಲ್ದಲೇ ಡ್ಯುಯಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಇದು ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿರುವಂಥದ್ದು. ನೀವು ತೊಗೊಳ್ಳೋದಿದ್ರೆ ತೊಗೋಬೋದು, ಬಿಡೋದಿದ್ರೆ ಬಿಡ್ಬೋದು. ಯಾಕೆಂದರೆ ಇದೊಂದು ಬಸ್ ನ್ಯೂಸ್ ಆಗಿರುವಂಥದ್ದು. 2 ಶೇಡ ಅಥವಾ 2 ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಂದಿರುವಂಥದ್ದು ವಿಷಯನೇ ಡ್ಯುಯಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಅಂದರೆ ನೀವು ಧ್ರುವ ಸರ್ಜಾ ಅವ್ರನ್ನ ಏನು ನೋಡ್ತಿರಲ್ಲ, ಈಸ್ ಎನ್ ಇಂಡಿಯನ್ ಅಂತ, ಅದರಲ್ಲಿ ಒಂದೇ ಕ್ಯಾರೆಕ್ಟರ್ ಇರುವಂಥದ್ದಲ್ಲ, 2 ಕ್ಯಾರೆಕ್ಟರ್ ಇದೆ. ಅಂದರೆ ಒಂದು ಅಪ್ಪ ಮಗನ ಆ ಥರ ಏನಲ್ಲ, ಒಂದು ಬ್ರದರ್ಸ್ ರೀತಿನ ಏನಾದ್ರು ಇರ್ಬೋದು, ಎಕ್ಸ್ಪೆಕ್ಟೇಷನ್ ಏನು ಬೇಕಾದ್ರೂ ಇರ್ಬೋದು. ಅಂದರೆ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಮಾತ್ರ ಕೂಡ ಇಲ್ಲಿ ನ್ಯೂಸ್ ಬಂದಿರುವಂಥದ್ದು. ಈಗ BRB ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಮ್ಯಾಕ್ಸ್ ಬಗ್ಗೆ ಕೊಡಬೇಕಾಗಿತ್ತು, ಆದರೆ ಮ್ಯಾಕ್ಸ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ರಿಲೀಸ್ ಡೇಟ್ ಬಗ್ಗೆ ಇನ್ನೂ ಕೂಡ ಅನೌನ್ಸ್ಮೆಂಟ್, ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಗ ಅನ್ಕೋಬೋದಾಗಿತ್ತು ದೇವರ ಜೊತೆ ಟಕ್ಕರ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನಂತೂ 2 ಮೂವಿನ ನೋಡ್ತೀನಿ. ನಾನು ಹೇಳಿದಾಗೇ ಪ್ರಿವಿಯಸ್ ಟೈಮಲ್ಲಿ ಹೇಳಿದಾಗೇ NTR ಅವ್ರನ್ನ ನಾನು ಕನ್ನಡಿಗರಾಗಿಯೇ ಆಕ್ಸೆಪ್ಟ್ ಮಾಡಿರೋವಂಥದ್ದು. ಅಪ್ಕಮಿಂಗ್ ಡೇಸಲ್ಲಿ ಕನ್ನಡ ಮೂವೀಸ್ನ ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು NTR ಅವರು ಹೇಳಿದ್ದಾರೆ. BRB ಅಪ್ಡೇಟಿಗೆ ಬಂದಾಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಹನುಮಾನ್ ಮೂವಿಯ VFX ಅಷ್ಟೇನು ಚೆನ್ನಾಗಿರಲಿಲ್ಲ. ಆದರೂ ಕೂಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಆ್ಯನಿಮೇಷನ್ ರೀತಿ, ಅಂದರೆ ಹೊಡೆದ ತಕ್ಷಣ ಆ ಒಂದು ಫೀಲ್ ಕೊಡುತ್ತೆ, ಆ ಒಂದು ಪವರ್ ಇದೆ ಅನ್ನೋ ರೀತಿ ಒಂದು ಫೀಲ್ ಕೊಡುತ್ತಲ್ಲ, ಅದು ಆ್ಯನಿಮೇಷನ್ ರೀತಿಯೇ ಬರುವಂಥದ್ದು. ನೀವು ನರೂಟೋ ಅಥವಾ ಒನ್ ಪಂಚ್ ಮ್ಯಾನ್ ಆ ಥರದ್ದು ಫೀಲ್ ಕೊಟ್ಟಿರೋವಂಥ ಸಿನಿಮಾ ಆಗಿರೋವಂಥದ್ದು ಹನುಮಾನ್.
ನೀವೇನಾದರೂ ಅನಿಮೇಟೆಡ್ ಸೀರೀಸ್ನ ನೋಡಿದರೆ ಹೇಳ್ತಿರೋವಂಥದ್ದು. ಸೊ ಹನುಮಾನ್ ಮೂವಿಯ ಟೀಮ್ ಏನು VFX ವರ್ಕಿಂಗ್ ಟೀಮ್ ಏನಿದೆ ಅವ್ರು ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಈಗ ಕನ್ಫರ್ಮ್ ಆಗಿರೋದೇನಂತಂದರೆ ಅವರು ಕೂಡ ಕೈ ಚಳಕ ತೋರಿಸಿಕೊಟ್ಟಿದ್ದಾರೆ VFX ವಿಷಯದಲ್ಲಿ. ಸೊ ಇದೇನೇ ಮೇನ್ ಬೇಕಾಗಿರುವಂಥದ್ದು. ಯಾಕೆಂದರೆ ಅನೂಪ್ ಭಂಡಾರಿ ಅವರ ಸಿನಿಮ್ಯಾಟೋಗ್ರಫಿ ಅದ್ಭುತವಾಗಿರುತ್ತೆ. ಅದು ನೀವೆಲ್ಲ ವಿಕ್ರಾಂತ್ ರೋಣ ನಿಮಗೆ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ಅದಲ್ದಲ್ಲೇ ಅದ್ರ ಜೊತೆಗೆ ಒಂದು VFXನ ಕೈ ಚಳಕ ಬಂದಾಗಲೇ ಅದು ನೆಕ್ಸ್ಟ್ ಲೆವೆಲ್ ಆಗುವಂಥದ್ದು. ಸೊ ಅದಕ್ಕೋಸ್ಕರನೇ ಬೆಸ್ಟ್ ಎಕ್ಸಾಂಪಲ್ ಆಗಿ ಹೊರಟಿರೋಂಥ ಮೂವಿನೇ BRB ಸಿನಿಮಾ ಆಗಿರೋವಂಥದ್ದು. ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಮೇಲೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟೆಲ್ಲ ಓಡ್ತಾ ಇದೆ, ನಾನು ಹೇಳಿದ್ಮೇಲೆ BRB ಅನ್ನೋದು ಲಾರ್ಜರ್ ದನ್ ಲೈಫ್ ಸಿನಿಮಾ ಆಗಿರುವಂಥದ್ದು ಅಂತ ನಾನು ಹೇಳಿದ್ಮೇಲೆ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ಬರ್ತಾ ಇದೆ, ಇದು ಎಕ್ಸ್ಪೆಕ್ಟೇಷನ್ಗಿಂತಲೂ ಜಾಸ್ತಿ ಇದೆ ಹಾಗೆ ಹೀಗೆ ಅಂತ. ಈ ಬೇರೆಯವ್ರು ಯಾರು ಏನು ವೀಡಿಯೋ ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಮ್ಯಾಕ್ಸಿಮಮ್ ಪುಷ್ ಮಾಡ್ತಿದ್ದೀನಿ BRB ನೆಕ್ಸ್ಟ್ ಲೆವೆಲ್ ತಲುಪಬೇಕು ಅಂತ, ಪ್ರಮೋಷನ್ ವಿಷಯದಲ್ಲಾಗಲಿ. ನನ್ನಷ್ಟು ಕೂಡ ಯೋಚನೆ ಮಾಡ್ದಿರೋಂಥ BRB ಟೀಮ್ ಏನು ಮಾಡ್ತೀರ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಹತ್ರದಿಂದ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಏನು ಗೊತ್ತಾ, ಆದಷ್ಟು ಈಗಲಿಂದನೇ ಪ್ರಮೋಷನ್ ಮೇಲೆ ಪ್ರಮೋಷನ್ ಮಾಡ್ತಾ ಹೋಗಿ BRB ವಿಷಯದಲ್ಲಿ. ಇಂಡಿಯನ್ 2 ಮೂವಿ ನೋಡಿದವರಿಗೆ ಸ್ವಲ್ಪ ಇಂಟರ್ವ್ಯೂ ತನಕ ಮಾತ್ರ ಅಥವಾ ಇಂಟರ್ವಲ್ವರೆಗೂ ಮಾತ್ರ ಎಲ್ಲರಿಗೂ ಇಡಿಸಿದ್ದು. ಅದಾದಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಡೌನ್ ಆಯಿತು. ಆಲ್ರೆಡಿ ಇಂಟರ್ವಲ್ವರೆಗೂ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇದ್ದಿದ್ದರಿಂದ ಇನ್ನೂ ಡೌನ್ ಆಗಿದ್ದರಿಂದ ಏನು ಆ ಸ್ಟೋರಿ ಕ್ರಾಫ್ಟಿಂಗ್ ಮಾಡೋದೇ ಮರ್ತೋಗ್ಬಿಟ್ರಾ ಅಂತ ಯೋಚನೆ ಮಾಡ್ತಾಯಿದ್ರು. ಅಂದರೆ ಜನರು ಪಬ್ಲಿಕ್ ಒಪಿನಿಯನ್ ಬಗ್ಗೆ ನಾನು ಮಾತಾಡ್ತಿರೋವಂಥದ್ದು. ಸೊ ಈ ಇಂಡಿಯನ್ 2 ಮೇಲೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗಿರೋದ್ರಿಂದ ಗೇಮ್ ಚೇಂಜರ್ ಮೇಲೆ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಇಂಡಿಯನ್ 2ಗೂ ಇಲ್ಲದೆ ಇರೋವಂಥ ಫೋಕಸ್ ಏನಿದೆಯಲ್ಲ ಅದು ಗೇಮ್ ಚೇಂಜರಲ್ಲಿದೆ. ಓಕೆ, ಈಗ ಡಿ-ಬಾಸ್ ಅವರ ಡೆವಿಲ್ ಮೂವಿಯ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ನೋಡಿ, ನಾನು ಹೇಳಿದಾಗೇನೆ ಪ್ರಕಾಶ್ ವೀರ್ ಅವರು ಮೂವಿ ಶೂಟಿಂಗ್ಸ್ ಮುಗಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ದೆ. ಆದರೆ ಈಗ ಸದ್ಯಕ್ಕೆ ಶೂಟಿಂಗ್ ನಿಂತಿದೆ. ಯಾಕೆಂದರೆ ಪ್ರಕಾಶ್ ವೀರ್ ಅವರ ಆರೋಗ್ಯ ಸಮಸ್ಯೆ ಇರೋದ್ರಿಂದ. ಸೊ ಅವರು ಸ್ವಲ್ಪ ಚೇತರಿಕೆಗೊಂಡು ಆಮೇಲೆ ಮತ್ತೆ ಶೂಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಡಿ-ಬಾಸ್ ಅವರು ಏನು ಮಾಡ್ತೀರಿ ಅಂತ ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತಿರೋಂಥ ನ್ಯೂಸ್ ಚಾನಲ್ಗಳಿಗೆ ಈಗ ಲೇಟೆಸ್ಟ್ ಆಗಿ ಬಂದಿರೋಂಥ ನ್ಯೂಸ್ ಏನಂತಂದರೆ, ಅಂದರೆ ಈ ನ್ಯೂಸೆಲ್ಲ ನಮಗೆ ಕವರ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಆಯಿತಾ. ಆದರೂ ಕೂಡ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನ್ಯೂಸ್ ಚಾನಲ್ಸ್ ಅವ್ರು ಹೆಂಗೆ ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ ನಾನು ನಿಮಗೆ ಒಂದು ಒಪಿನಿಯನ್ ಕೊಡ್ತಿರೋಂಥದ್ದು. ಸೊ TVನ ತರಿಸ್ಕೊಂಡಿದ್ದಾರೆ, ಅವರೊಂದು ಕಾಮಿಡಿ ಚಾನಲ್ನ ಹಾಕ್ಕೊಂಡು ನೋಡ್ತಿದ್ದಾರೆ. ನಿಮಗೆ ಗೊತ್ತಿರುತ್ತೆ ಕಾಮಿಡಿ ಚಾನಲ್ಸ್ ಯಾವುದು ಅಂತ. ಎಲ್ಲ ನ್ಯೂಸ್ ಚಾನಲ್ ಹಾಕಿದ್ರೆ ಅದೇ ಕಾಮಿಡಿ ಆಗಿರುತ್ತೆ ಅವರಿಗೆ, ಡಿ-ಬಾಸ್ ಅವರಿಗೆ. ಇನ್ನು ಅದಕ್ಕಿಂತ ದೊಡ್ಡ ಕಾಮಿಡಿ ಚಾನಲ್ ಬೇಕಾಗಿದೆ ಅವರಿಗೆ. ಶೂಟಿಂಗ್ ಎಲ್ಲ ಮುಗಿಸ್ಕೊತಾ ಇದ್ದಾರೆ. ಸೊ ಆ ಮುಗಿಸ್ಕೊಳ್ಳೋದಾ ಇರೋದಕ್ಕೂ ಕೂಡ ಈಗ ಅಡ್ಡಿಯಾಗಿರೋದು ಏನಂತಂದರೆ, ಡೈರೆಕ್ಟರಿಗೆ ಈಗ ಹುಷಾರಿಲ್ಲ ಅಂತ. ಹುಷಾರು ತಪ್ಪಿರೋದ್ರಿಂದ ಸ್ವಲ್ಪ ರಿಕವರಿ ಆದಮೇಲೆ ಅವ್ರು ಬಂದು ಶೂಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಈಗ ವಿನಯ್ ಗೌಡ ಅವರ ಪೋರ್ಷನ್ ಮುಗಿಸ್ಕೊತಿರೋದ್ರಿಂದ ವಿನಯ್ ಗೌಡ ಅವರಿಗೆ ಒಂದು ಹೋಪ್ ಏನಂತಂದರೆ ಬಂದೇ ಬರುತ್ತೆ ಸಿನಿಮಾ ಅಂತ. ಸೊ ಇದಕ್ಕಿಂತ ಮುಂಚೆ ಏನಾಗಿದೆ ಅಂತಂದರೆ, ಟೀಮಿಂದ ಯಾವುದೇ ಒಂದು ಕಾಲ್ ಬಂದಿಲ್ಲ ನನಗೆ ಅಂತಿದ್ದು. ಸೊ ಇದಾದಮೇಲೆ ಯಾವಾಗ ನಾನು ಅಪ್ಡೇಟ್ ಕೊಟ್ಟನಲ್ಲ ಶೂಟಿಂಗ್ ಆಗ್ತಾ ಇದೆ ವಿನಯ್ ಗೌಡ ಅವ್ರದ್ದು ಅಂತ, ಆವಾಗ ಅವರಿಗೆ ಒಂದು ಧೈರ್ಯ ಬಂತು, ಓಕೆ ಆಗುತ್ತೆ ಈ ಸಿನಿಮಾ ಆಗೇ ಆಗುತ್ತೆ ಅಂತ. ಹೇಗಿದ್ರು ಅಕ್ಟೋಬರ್ ತಿಂಗಳು ಎಂಡ್ವರೆಗೂ, ಅಂದರೆ ನೀವೇನು UI ಸಿನಿಮಾ ಎಂಡ್ವರೆಗೂ, ಅಂದರೆ ಆ UI ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಲ್ಲಿವರೆಗೂ ಕಾಯಿರಿ. ಅದಾದಮೇಲೆ ಡಿ-ಬಾಸ್ ಅವರು ಆಚೆ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.